ಹೆಲೋ ನಮಸ್ಕಾರ ವೀಕ್ಷಕರೇ. ಸಕ್ಕರೆ ಕಾಯಿಲೆ ಎಂದರೆ ನಮ್ಮ ದೇಹದಲ್ಲಿರುವ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುವ ಸ್ಥಿತಿ. ನಮ್ಮ ದೇಹಕ್ಕೆ ಬೇಕಾದ ಶಕ್ತಿಯನ್ನೆಲ್ಲ ಪಡೆಯಲು ಸಕ್ಕರೆ ಮುಖ್ಯ. ಈ ಸಕ್ಕರೆಯನ್ನು ಸರಿಯಾಗಿ ಬಳಸಿಕೊಳ್ಳಲು ಇನ್ಸುಲಿನ್ ಎಂಬ ಹಾರ್ಮೋನ್ ಸಹಾಯ ಮಾಡುತ್ತದೆ. ಸಕ್ಕರೆ ಕಾಯಿಲೆಯಾದಾಗ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೆ ಹೋಗುತ್ತದೆ ಅಥವಾ ದೇಹದಲ್ಲಿ ಸಾಕಷ್ಟು ಇನ್ಸುಲಿನ್ ಉತ್ಪತ್ತಿಯಾಗುವುದಿಲ್ಲ. ಇದರ ಫಲವಾಗಿ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಹೆಚ್ಚು ದಾಹವಾಗುವುದು, ಮತ್ತೆ ಮೂತ್ರ ವಿಸರ್ಜನೆ, ಹೆಚ್ಚು ಹಸಿವು, ತೂಕ ಕಡಿಮೆಯಾಗುವುದು, ಆಯಾಸ, ದೌರ್ಬಲ್ಯ, ದೃಷ್ಟಿ ಮಸುಕಾಗುವುದು, ಗಾಯಗಳು ನಿಧಾನವಾಗಿ ಗುಣವಾಗುವುದು, ಚರ್ಮದಲ್ಲಿ ಸೋಂಕುಗಳು ಇದು ಮಧುಮೇಹದ ಲಕ್ಷಣಗಳು. ಮಧುಮೇಹ ರೋಗವನ್ನು ಮನೆಯಲ್ಲಿ ಹೇಗೆ ಪರಿಹರಿಸಿಕೊಳ್ಳುವುದು ನೋಡೋಣ. 1. ಪ್ರತಿದಿನವೂ ಬೆಳಿಗ್ಗೆ ಬರಿ ಹೊಟ್ಟೆಗೆ 1 ಲೋಟ ನೀರಿನಲ್ಲಿ 1 ಚಮಚ ಜೇನು ಬೆರೆಸಿ ಕುಡಿಯಬೇಕು. 2. ಬೆಳಗಿನ ವೇಳೆ 1 ಲೀಟರ್ ನೀರನ್ನು ಒಂದೇ ಸಾರಿ ಕುಡಿಯಬೇಕು. 3. ಮುಂಜಾನೆ ಎದ್ದು 1 ಲೋಟ ನೀರಿಗೆ 1 ನಿಂಬೆಹಣ್ಣಿನ ಪೂರ್ತಿ ರಸವನ್ನು ಹಾಕಿ ಸೇವಿಸುವುದರಿಂದ ಹೆಚ್ಚು ಪ್ರಯೋಜನ. 4. ಬೆಳಿಗ್ಗೆ ಎದ್ದು ಉಪ್ಪು ಸೇರಿಸಿದ ಮಜ್ಜಿಗೆ ಕುಡಿಯುವುದರಿಂದ ಉಪಯೋಗವಾಗುವುದು. 5. ಪ್ರಾತಃ ಕಾಲದಲ್ಲಿ ಎಲ್ಲ ವಿಧವಾದ ತರಕಾರಿಗಳನ್ನು ತಂದು ಅದನ್ನು ಅತಿ ಸಣ್ಣಗೆ ಹೆಚ್ಚಿ ಅದಕ್ಕೆ ನಿಂಬೆ ರಸ, ಈರುಳ್ಳಿ ಚೂರು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿ ಶುಂಠಿಗಳ ರಸವನ್ನು ಹಾಕಿ ಫಲಹಾರ ಮಾಡುತ್ತಿದ್ದರೆ ಮಧುಮೇಹ ಹೆದರಿ ಓಡಿ ಹೋಗುವುದು. 6. ಬೆಳಗಿನ ಫಲಹಾರಕ್ಕೆ ಹೆಸರುಬೇಳೆ, ಕೋಸಂಬರಿ, ಕಡಲೆಬೇಳೆ, ಕೋಸಂಬರಿಗಳನ್ನು ಉಪಯೋಗಿಸಿ ಅನಂತರ ನಿಮಗೆ ಬೇಕಾದ ಆಯಾ ಕಾಲದಲ್ಲಿ ಸಿಗುವ ಹಣ್ಣುಗಳನ್ನು ತಿನ್ನುವುದರಿಂದ ಮಧುಮೇಹ ನಿವಾರಣೆಯಾಗುತ್ತದೆ. 7. ಕಡಲೆಬೇಳೆ, ಉದ್ದಿನಬೇಳೆ, ಅಲಸಂಡೆ, ಅವರೆಬೇಳೆಗಳನ್ನೆಲ್ಲ ನೆನೆಸಿ ದೋಸೆ ಮಾಡಿ ಬೆಳಗಿನ ವೇಳೆ ಸೇವಿಸಿದರೆ ದೇಹದ ಸಕ್ಕರೆ ಕರಗಿ ಹೋಗುತ್ತದೆ. 8. ಪ್ರತಿದಿನವೂ ಊಟದಲ್ಲಿ ತರಕಾರಿಗಳನ್ನು ಸೇವಿಸುತ್ತಾ ಬಂದರೆ ಮಧುಮೇಹ ನಿವಾರಣೆಯಾಗುವುದು. 9. ಪ್ರತಿದಿನವೂ ಬೇಲದ ಹಣ್ಣು ಸೇವಿಸುತ್ತಾ ಬಂದರೆ ಮಧುಮೇಹ ಕಾಣಿಸಿಕೊಳ್ಳುವುದಿಲ್ಲ. 10. ಪ್ರತಿದಿನವೂ ನೆಲ್ಲಿಕಾಯಿಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದರಂತೆ ಸೇವಿಸುತ್ತಾ ಬಂದರೆ ಮಧುಮೇಹ ಗುಣವಾಗುತ್ತದೆ. 11. ಪ್ರತಿದಿನವೂ ಅನ್ನವನ್ನು 1 ಬಟ್ಟಲು ಮಾತ್ರ ಸೇವಿಸಿ ಉಳಿದ ಭಾಗವನ್ನು ತರಕಾರಿಗಳನ್ನು ಸೇವಿಸಿದರೆ ಮಧುಮೇಹ ಗುಣವಾಗುತ್ತದೆ. 12. ಆಹಾರದ ಪಥ್ಯದಿಂದಲೇ ಸಿಹಿಮೂತ್ರ ಹತೋಟಿ ಎಂಬುದನ್ನು ಜ್ಞಾಪಕದಲ್ಲಿಡಿ. ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಉಪ್ಪಿಟ್ಟು, ರಾಗಿ ಹುರಿದಿಟ್ಟು ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ಸೇವಿಸಿರಿ. 13. ಪ್ರತಿದಿನವೂ ಹೆಸರುಬೇಳೆ, ಕೋಸಂಬರಿ, ಕಡಲೆಬೇಳೆ ಅಥವಾ ತರಕಾರಿಗಳ ಕೋಸಂಬರಿಗಳಲ್ಲಿ 1 ಇರಲೇಬೇಕು. 14. ಊಟ ಮಾಡುವಾಗಲೇ ಅನೇಕ ಹಣ್ಣುಗಳನ್ನು ಶೇಖರಿಸಿ ತೊಳೆದು 1 ಬಟ್ಟಲು ಅನ್ನ ತಿಂದು ಮಿಕ್ಕದ್ದನ್ನು ಹಣ್ಣು ತರಕಾರಿಗಳಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಿರಿ. 15. ರಾಗಿ ದೋಸೆ ಮಾಡಿ ಹೊಟ್ಟೆ ತುಂಬ ತಿನ್ನಿ. 16. ಎಣ್ಣೆ, ಬೆಣ್ಣೆ, ತುಪ್ಪ, ಮಾಂಸ ಖಂಡಿತ ಸೇವಿಸಬಾರದು. ಸಕ್ಕರೆ ನಿಮಗೆ ಶತ್ರು, ಅದನ್ನು ಮುಟ್ಟಲೇಬೇಡಿ. ಮದ್ಯಪಾನ ಸಂಪೂರ್ಣವಾಗಿ ಬಿಡಿ. ಮಾಂಸಾಹಾರ ಮಾಡಲೇಬಾರದು, ಅದು ಪ್ರಾಣಿಹಿಂಸೆ ಮಾಡಿದಂತೆ ಅಂದುಕೊಂಡು ತ್ಯಜಿಸಿ. 17. ಎಳ್ಳೆಣ್ಣೆಯಲ್ಲಿ ರಾಗಿ ಕೋಡುಬಲೆ ಮಾಡಿ ತಿನ್ನಿರಿ. ಇದರಲ್ಲೇ ಚಕ್ಕುಲಿ ಮಾಡಿ ತಿನ್ನಿ. ರಾಗಿ ಹಿಟ್ಟಿಗೆ ಹುರಿಕಡಲೆ, ಹಸಿರು ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ ಹಾಕಿ ನಿಪ್ಪಟ್ಟು ಮಾಡಿ ಎಳ್ಳೆಣ್ಣೆಯಲ್ಲಿ ಕರಿದು ಸೇವಿಸಿ. ರೊಟ್ಟಿ ಮಾಡುವಾಗ ಎಳ್ಳೆಣ್ಣೆ ಉಪಯೋಗಿಸಿ. ಚಪಾತಿ ಮಾಡುವಾಗ ಎಳ್ಳೆಣ್ಣೆ ಉಪಯೋಗಿಸಿ. ಎಳ್ಳೆಣ್ಣೆ ಮಧುಮೇಹಕ್ಕೆ ಒಳ್ಳೆಯ ಔಷಧಿ ಎಂದು ತಿಳಿಯಿರಿ. 18. ಪ್ರತಿದಿನವೂ ಸೇಬಿನ ಹಣ್ಣನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತಿನ್ನಿರಿ. 19. ರಾತ್ರಿ ಮಲಗುವಾಗ 1 ಲೋಟ ಹಾಲು, ಬಾಳೆಹಣ್ಣು ತಿಂದು ಮಲಗಿರಿ. ಇದರಿಂದ ಯಾವುದೇ ದೋಷ ಆಗುವುದಿಲ್ಲ, ಆದರೆ ಮಿಕ್ಕ ಪಥ್ಯ ಕಟ್ಟುನಿಟ್ಟಾಗಿ ಪಾಲಿಸಿ. 20. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇತರ ಸೊಪ್ಪುಗಳನ್ನು ಹಸಿದಾಗಿ ಸೇವಿಸಿ ಮತ್ತು ಪಲ್ಯ ಮಾಡಿ ಸೇವಿಸಿ. 21. ಪ್ರತಿದಿನವೂ ಬೆಳಿಗ್ಗೆ ಗರಿಕೆಯನ್ನು ತಂದು ಚೆನ್ನಾಗಿ ಕುಟ್ಟಿ ರಸವನ್ನು ಮಾಡಿ 1 ಲೋಟದಷ್ಟು ಕುಡಿಯಿರಿ. ಸಿಹಿಮೂತ್ರ ಹೆದರಿ ಓಡಿ ಹೋಗುವುದು. 22. ಹಾಗಲಕಾಯಿ ಪ್ರತಿನಿತ್ಯವೂ ಸೇವಿಸುತ್ತಿರಿ. 23. ನುಗ್ಗೆ ಸೊಪ್ಪನ್ನು ಪ್ರತಿದಿನವೂ ಸಾಕಷ್ಟು ಉಪಯೋಗಿಸಿ ಪಲ್ಯ, ಸಾರು, ಹುಳಿ ಮಾಡಿಟ್ಟುಕೊಳ್ಳಿ. 24. ಸೊಪ್ಪನ್ನು ಶೇಖರಿಸಿ ಹಸಿಯಾಗಲಿ ಪಲ್ಯವಾಗಲಿ ಹುಳಿ ಮಾಡಿ ಸೇವಿಸಿ. 25. ಪ್ರತಿದಿನವೂ ಕಬ್ಬಿನ ರಸಕ್ಕೆ ಅರ್ಧ ತೊಲೆ ಅರಶಿನ ಪುಡಿ ಹಾಕಿ ಕುಡಿಯುತ್ತೀರಿ. ಆ ಸಕ್ಕರೆ ನಿಮ್ಮ ದೇಹಕ್ಕೆ ಬೇಕು. 26.
ಬಿಳಿ ಈರುಳ್ಳಿಯನ್ನು ರಸ ತೆಗೆದು ಸೇವಿಸಿ ಅಥವಾ ಆಹಾರದಲ್ಲಿ ಮಿಶ್ರ ಮಾಡಿ ಉಪಯೋಗಿಸಿರಿ. 27. ಕಾಡು ಜೀರಿಗೆ ಅರ್ಧ ತೊಲೆ ಪ್ರತಿದಿನವೂ ಸೇವಿಸಿರಿ ಅಥವಾ ಕಷಾಯ ಮಾಡಿ ಕುಡಿಯಿರಿ. 28. ಪ್ರತಿದಿನವೂ 1 ತೊಲೆ ನೆಲ್ಲಿಕಾಯಿ ಪುಡಿಗೆ 2 ಚಿಟಿಕೆ ಅರಶಿನ ಸೇರಿಸಿ ಬಿಸಿ ನೀರಿನಲ್ಲಿ ಸೇವಿಸಿ. 29. ಜಾಯಿಕಾಯಿ ಚೂರ್ಣ ಅರ್ಧ ತೊಲೆ ತುಪ್ಪದಲ್ಲಿ ಸೇರಿಸಿ ಸೇವಿಸುತ್ತಿರಲು ಮಧುಮೇಹ ಗುಣವಾಗುವುದು. 30. ಇಪ್ಪೆ ಹೂವಿನ ಮೊರಬ್ಬ ಪ್ರತಿದಿನವೂ ಸೇವಿಸುತ್ತಾ ಬರಲು ಸಿಹಿ ಮೂತ್ರ ರೋಗ ಹೆಸರಿಲ್ಲದೆ ಓಡಿ ಹೋಗುವುದು. 31. ಯುವಕ್ಷಾರಕ್ಕೆ ನೆಲ್ಲಿಚಟ್ಟು ಸೇರಿಸಿ ಬಿಸಿ ನೀರಿನಲ್ಲಿ ಮಜ್ಜಿಗೆಯಲ್ಲಿ ಕುಡಿಯಿರಿ. 32. ಚಂದನಾದಿ ಕಷಾಯ ದಿನಕ್ಕೆ 3 ವೇಳೆ ಸೇವಿಸಲು ಮಧುಮೇಹ ಗುಣವಾಗುವುದು. 33. ಬಾಳೆಗೆಡ್ಡೆ ರಸಕ್ಕೆ ಅರಶಿನ, ಯುವಕ್ಷಾರ, ನೆಲ್ಲಿಚಟ್ಟು ಸೇರಿಸಿ ಕುಡಿಯುತ್ತಾ ಬಂದರೆ ಮಧುಮೇಹ ಗುಣವಾಗುವುದು. 34. ಗಿರಿಕರ್ಣಿಕೆ ಸೊಪ್ಪನ್ನು ಮಜ್ಜಿಗೆಯಲ್ಲಿ ಅರೆದು ಸೇವಿಸುತ್ತಾ ಮಜ್ಜಿಗೆ ಅನ್ನ ಪಥ್ಯವಿರಲು ಬಹುಮೂತ್ರ ನಾಶವಾಗುತ್ತದೆ. 35. ಕೊಲವಣಿಕೆ ಬೀಜ ಎಮ್ಮೆ ಮೊಸರಿನಲ್ಲಿ ಸೇವಿಸುತ್ತಿರಲು ಬಹುಮೂತ್ರ ರೋಗ ಇಲ್ಲವಾಗುತ್ತದೆ. 36. ನೇರಳೆ ಚಕ್ಕೆ ರಸ 48 ದಿನ ಸೇವಿಸಲು ಸಿಹಿಮೂತ್ರ ರೋಗ ಗುಣವಾಗುವುದು. 37. ಉತ್ತರಣಿ ಅಕ್ಕಿ ಪಾಯಸ ಸೇವಿಸಿದರೆ ಬಹುಮೂತ್ರ ರೋಗ ಹರವಾಗುವುದು. 38. ಜಗಳಗಂಟಿ ಸೊಪ್ಪನ್ನು ಕುಟ್ಟಿ ರಸ ಮಾಡಿ 48 ದಿನ ಸೇವಿಸಲು ಮಧುಮೇಹ ಗುಣವಾಗುವುದು. 40. ಮೆಂತೆಯನ್ನು ಪುಡಿ ಮಾಡಿ 1 ತೊಲದಂತೆ ನೀರಲ್ಲಾಗಲಿ ಹಾಲಲ್ಲಾಗಲಿ ಕುಡಿಯುವುದರಿಂದ ಸಿಹಿಮೂತ್ರ ರೋಗ ಗುಣವಾಗುವುದು. 41. ಪ್ರತಿದಿನವೂ ಕರಿಬೇವಿನ ಸೊಪ್ಪನ್ನು ತಿನ್ನುವುದರಿಂದ ಬಹುಮೂತ್ರ ನಿವಾರಣೆಯಾಗುವುದು. 42. ಪ್ರತಿದಿನವೂ ಹುರುಳಿ ಸಾರನ್ನು ಅಥವಾ ಹುರುಳಿ ಹಿಟ್ಟನ್ನು ಸೇವಿಸುವುದರಿಂದ ಗುಣವಾಗುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಈ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಇಂತಹ ಆರೋಗ್ಯ ಮಾಹಿತಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮರೆಯಬೇಡಿ.